ಉತ್ತರಾಧಿಕಾರಿ ಭಾಗ 12. ಪ್ಲೀಸ್ ನಿಮ್ಮ ಸಹಕಾರವನ್ನು ನೀಡಿ. ಅವಳು ಹೇಗಾದರೂ ಮಾಡಿ ಅವನ ಸಾಮೀಪ್ಯದಿಂದ ತಪ್ಪಿಸ್ಕೊಂಡು ಹೊರಗೆ ಜಾರೋಕ್ಕೆ ಪ್ರಯತ್ನಿಸ್ತಿದ್ಲು. ಆದರೆ ಅವಳು ಒಂದು ಹೆಜ್ಜೆ ಮುಂದೆ ಇಡಲು ಯೋಚಿಸ್ತಿದ್ದ ಹಾಗೆ ಅವನು ತನ್ನ ವಿಶಾಲವಾದ ತೋಳುಗಳಿಂದ ಅವಳ ದಾರಿಯನ್ನು ಬಲವಾಗಿ ತಡೆದು ನಿಲ್ಲಿಸ್ತಾನೆ. ಕೃಷ್ಣವೇಣಿ ತಕ್ಷಣವೇ ತಲೆ ಎತ್ತಿ ಅವನತ್ತ ನೋಡ್ತಾಳೆ. ಅವಳ ಕಣ್ಣುಗಳು ಅವನ ಈ ಗಡಿ ಉಲ್ಲಂಘನೆಯನ್ನು ಕಟುವಾಗಿ ಖಂಡಿಸುತ್ತಾ ತಕ್ಷಣವೇ ಹಿಂದೆ ಸರಿಯುವಂತೆ ಎಚ್ಚರಿಸ್ತವೆ. ಆದರೆ ಅದೇ ಸಮಯಕ್ಕೆ ವಿಷ್ಣುವರ್ಧನ್ನ ತೀಕ್ಷ್ಣ ನೋಟ ನೇರವಾಗಿ ಅವಳ ರಸಭರಿತ ಮೃದು ತುಟಿಗಳ ಮೇಲೆ ಬೀಳುತ್ತೆ. ಅವನ ಆ ತೀವ್ರವಾದ ನೋಟವನ್ನು ಸಹಿಸಲಾಗದೆ ಕೃಷ್ಣವೇಣಿ ತಕ್ಷಣವೇ ತನ್ನ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡ್ಳು. ಅದೇ ಕ್ಷಣದಲ್ಲಿ ಕೃಷ್ಣವೇಣಿ, ಅಕ್ಕ, ನೀನು ಮಾಡಿದ ಈ ಗ್ರೇವಿಯಲ್ಲಿ ಈರುಳ್ಳಿ ಯಾಕೆ ಇಲ್ಲವೇ ಇಲ್ಲ ಅಂತ ಮೇಘಾಳ ಮುದ್ದಾದ ಧ್ವನಿ ಊಟದ ಮೇಜಿನಿಂದ ಕೇಳಿ ಬರ್ತಾ ಇದೆ. ಕೃಷ್ಣವೇಣಿ ಮುಖ ಮುಜುಗರ ಮತ್ತು ಸಿಟ್ಟಿನಿಂದ ಕೆಂಪಾಯಿತು. ಅವಳು ಧ್ವನಿಯನ್ನು ಕೊಂಚ ಹೇರಿಸಿ, ನಾನು ನನ್ನ ಅಡುಗೆಯಲ್ಲಿ ಈರುಳ್ಳಿ ಬಳಸೋದಿಲ್ಲ ಮಗು ಅಂತ ಹೊರಗಿರುವ ಮೇಘಾಗ ಉತ್ತರಿಸಿದ್ಲು. ಮಾತನಾಡುತ್ತಲೇ ಕೃಷ್ಣವೇಣಿ ಅವನ ಬದಿಯಿಂದ ಜಾರಿ ಹೊರಗೆ ಓಡಲು ಪ್ರಯತ್ನಿಸ್ತಾಳೆ. ಮಕ್ಕಳ ಬಳಿ ಇರುವುದು ತನಗೆ ಸುರಕ್ಷಿತ ಅಂತ ಅವಳು ಭಾವಿಸಿದ್ಲು. ಆದರೆ ಅವಳು ಚಲಿಸೋಕೆ ಯತ್ನಿಸಿದ ಕ್ಷಣದಲ್ಲೇ ಆ ಶಕ್ತಿಶಾಲಿ ವ್ಯಕ್ತಿ ತನ್ನ ಭಾರೀ ಕೈಯನ್ನು ಅವಳ ನಯವಾದ ಭುಜದ ಮೇಲಿಟ್ಟು ಅವಳನ್ನು ಅಲ್ಲಿಯೇ ತಡೆ ಹಿಡಿತಾನೆ. ನಿಮ್ಗೇನಾದರೂ ಹುಚ್ಚು ಹಿಡಿದಿದೆಯಾ ಸರ್? ಕೃಷ್ಣವೇಣಿ ಕೋಪ ಹಾಗೂ ಭಯ ಮಿಶ್ರಿತ ಧ್ವನಿಯಲ್ಲಿ ಪಿಸುಗುಟ್ಟಿದ್ಲು. ಅವಳ ಎದೆ ಬಡಿತ ಜಿಂಕೆಯಂತೆ ತೀವ್ರವಾಗಿ ಬಡಿತಾನೇ ಇತ್ತು. ವಿಷ್ಣುವರ್ಧನ್ ತಣ್ಣನೆಯ ಗಂಭೀರ ನೋಟದಲ್ಲಿ ಅಪಾರವಾದ ಏನೋ ಒಂದಿತ್ತು. ಒಬ್ಬ ಮನುಷ್ಯನ ವರ್ಷಗಳಿಂದ ನಿಗ್ರಹಿಸಲ್ಪಟ್ಟಂತಹ ಒಂದಷ್ಟು ಭೀಕರವಾದ ಬಯಕೆಗಳು, ಮಾತುಗಳಲ್ಲಿ ವಿವರಿಸಲಾಗದ ಅಪಾರ ತೀವ್ರತೆ, ಆ ಆಸೆ. ಅವನು ಅವಳ ಮುಖವನ್ನೇ ಮೌನವಾಗಿ ದಿಟ್ಟಿಸುತ್ತಿದ್ದಾನೆ ಹೊರತು ಬೇರೆ ಏನೂ ಮಾತಾಡಲಿಲ್ಲ. ಏನು ಮಾಡ್ತಾ ಇದ್ದೀರಾ ಸರ್? ನೀವು ಹೀಗೆ ಮುಂದುವರೆದ್ರೆ ನನಗೆ ಭಯ ಆಗುತ್ತೆ. ನಾನು ಗಟ್ಟಿಯಾಗಿ ಕೂಗಿ ಶಬ್ದ ಮಾಡಿಬಿಡ್ತೀನಿ. ಕೃಷ್ಣವೇಣಿ ಭಯ ಮತ್ತು ತಲ್ಲಣದಿಂದ ಗುಡುಗಿದ್ಲು. ಆದರೆ ವಿಷ್ಣುವರ್ಧನ್ ಕಣ್ಣುಗಳು ಆಳ ಅಗಾಧವಾದ ಸಾಗರದಂತಿತ್ತು. ಆ ಕಣ್ಣುಗಳನ್ನು ದಿಟ್ಟಿಸುತ್ತಾ ಕೃಷ್ಣವೇಣಿಗೆ ತಾನು ನಿಧಾನವಾಗಿ ಆ ತೀವ್ರತೆಗೆ ಆಕರ್ಷಿತಳಾಗ್ತಿದ್ದಾನೇನೋ ಎಂಬಂತಹ ಅಂಜಿಕೆ ಕಾಡತೊಡಗಿತ್ತು. ಅದೇ ಸಮಯದಲ್ಲಿ ಅವಳಿಗೆ ಅವನ ಶಕ್ತಿಶಾಲಿ ಸ್ಪರ್ಶದಿಂದ ದೂರ ಸರಿಯೋಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಮಿಸ್ಟರ್ ವಿಷ್ಣುವರ್ಧನ್, ದಯವಿಟ್ಟು ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ. ಹೊರಗೆ ಮುಗ್ಧ ಮಕ್ಕಳಿದ್ದ ಕಾರಣ ಆ ವಿಷಯವನ್ನು ದೊಡ್ಡ ರಂಪಾಟ ಮಾಡೋಕ್ಕೂ ಅವಳು ಬಯಸಲಿಲ್ಲ. ವಿಷ್ಣುವರ್ಧನ್ ಒಬ್ಬ ಜವಾಬ್ದಾರಿಯುತ ತಂದೆ ಅಲ್ವೇ? ಅವನು ತನ್ನ ಕಚೇರಿಯ ಉದ್ಯೋಗಿಯೊಬ್ಬಳ ಸಣ್ಣ ಮನೆಯಲ್ಲಿ ಹೀಗೆ ನಡೆದುಕೊಳ್ಳುತ್ತಿರುವುದು ಸಂಪೂರ್ಣವಾಗಿ ತಪ್ಪಲ್ಲವೇ? ನನ್ನನ್ನು ನಿಯಂತ್ರಿಸಬೇಕೇ? ವಿಷ್ಣುವರ್ಧನ್ ಅವಳ ಮತ್ತಷ್ಟು ಹತ್ತಿರ ಬಂದು ಅವಳ ಕಿವಿಯ ಬಳಿ ತೀಕ್ಷ್ಣವಾಗಿ ಪಿಸುಗುಡ್ತಾನೆ. ಅವನ ಬಿಸಿ ಉಸಿರು ಹಾಗೂ ಭುಜದ ಮೇಲಿರುವ ಬೆರಳ ಸ್ಪರ್ಶ ಕೃಷ್ಣವೇಣಿಯ ಸಂಪೂರ್ಣ ದೇಹದಲ್ಲಿ ನಡುಕವನ್ನು ಉಂಟು ಮಾಡಿತ್ತು. ಅವನಿಗೆ ತನ್ನ ಹೃದಯದ ಬಡಿತ ತೀವ್ರವಾಗಿ ಜೋರಾಗುತ್ತಿರುವಂತೆ ಭಾಸವಾಯಿತು. ನನಗೆ ನಿಯಂತ್ರಣ ಎಂದರೆ ಏನು ಅಂತ ಚೆನ್ನಾಗಿ ಗೊತ್ತು ಕೃಷ್ಣವೇಣಿ. ನನಗೆ ಈ ಕ್ಷಣದಲ್ಲಿ ಏನು ಬೇಕು ಎಂಬುದು ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ. ಅವನ ಆ ವಿಚಿತ್ರ ತೀವ್ರವಾದ ಮಾತುಗಳನ್ನು ಕೇಳಿದ ಕೃಷ್ಣವೇಣಿಗೆ ಏನು ಉತ್ತರಿಸಬೇಕಂತಾನೇ ತಿಳಿಲಿಲ್ಲ. ಮಿಸ್ಟರ್ ವಿಷ್ಣುವರ್ಧನ್, ನನಗೆ ಈಗಾಗಲೇ ಒಬ್ಬ ನಿಶ್ಚಿತಾರ್ಥವಾದಂತಹ ಗೆಳೆಯ ಇದ್ದಾನೆ, ಜಯಕುಮಾರ್. ಅವನು ಅತ್ಯಂತ ಒಳ್ಳೆಯ ಮನುಷ್ಯ. ನೀವು ಈ ರೀತಿ ನಡೆದುಕೊಳ್ಳುವುದು ಎಳ್ಳಷ್ಟು ಸರಿಯಲ್ಲ. ನಾನು ಇನ್ನೊಬ್ಬಳ ಹೆಂಡತಿಯಾಗೋಳು. ಈ ವಿಷಯ ಏನಾದರೂ ಹೊರಗೆ ತಿಳಿದರೆ ಅದು ದೊಡ್ಡ ರಂಪಾಟವಾಗ್ತದೆ. ಇದರಿಂದ ನನ್ನ ಜೀವನವೂ ಹಾಳಾಗ್ತದೆ. ಸಮಾಜದಲ್ಲಿ ನಿನ್ನ ಉನ್ನತ ಗೌರವಕ್ಕೂ ಕೂಡ ಧಕ್ಕೆಯಾಗ್ತದೆ ಅಲ್ವೇ? ಕೃಷ್ಣವೇಣಿ ಅವನ ತೀಕ್ಷ್ಣ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸುತ್ತಾ ದೃಢವಾಗಿ ಹೇಳಿದ್ಲು. ಆದರೆ ಅವಳ ಬೆರಳಿನ ಉಂಗುರ ಹಾಗೂ ನಿಶ್ಚಿತಾರ್ಥದ ಮಾತುಗಳು ವಿಷ್ಣುವರ್ಧನ್ನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ತರಲೇ ಇಲ್ಲ. ಆ ಸಣ್ಣ ಉಂಗುರ, ಅದು ನನಗೆ ಯಾವುದೇ ರೀತಿಯಲ್ಲ ಹಾಗೂ ಎಂದಿಗೂ ಅಡ್ಡಿಯಾಗುವುದಿಲ್ಲ ಕೃಷ್ಣವೇಣಿ. ನಾನು ಮನಸ್ಸು ಮಾಡಿದರೆ ಯಾವಾಗ ಬೇಕಾದರೂ ಕೂಡ ಅದನ್ನು ನಿನ್ನ ಬೆರಳಿನಿಂದ ತೆಗೆದು ಎಸೆಯಬಲ್ಲೆ. ಅಷ್ಟರಲ್ಲೇ ಹೊರಗಿನಿಂದ ಅದ್ವೈತ್, ಅಕ್ಕ, ದಯವಿಟ್ಟು ಈರುಳ್ಳಿ ತಿನ್ನಬೇಡ. ಈರುಳ್ಳಿ ತಿಂದರೆ ನಮ್ಮ ಅಪ್ಪ ನಿನ್ನನ್ನು ಗದರಿಸ್ತಾರೆ, ಹೊಡಿತಾರೆ ಅಂತ ಕೂಗಿದ್ದ. ಹೌದು ಅಕ್ಕ, ನಿನಗೆ ಈರುಳ್ಳಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಪ್ಪನಿಗೆ ಕೋಪ ಬರುತ್ತದೆ ಅಂತ ಮೇಘ ಮುಗ್ಧವಾಗಿ ಹೇಳಿದ್ಲು. ಆ ಸಣ್ಣ ಮಕ್ಕಳ ಮಾತುಗಳನ್ನು ಕೇಳಿ ಕೃಷ್ಣವೇಣಿ ತೀವ್ರ ಭಯ ಹಾಗೂ ತಲ್ಲಣದಿಂದ ವಿಷ್ಣುವರ್ಧನ್ನತ್ತ ನೋಡಿದ್ಲು. ಅವನು ಲಘುವಾಗಿ ನರಳಿದಂತೆ ನಿಟ್ಟುಸಿರಿಟ್ಟ. ಅವನ ಅತ್ಯಂತ ಬಲಿಷ್ಠವಾದ ತೋಳು ತಕ್ಕನೆ ಅವಳ ಸಣ್ಣ ಸೊಂಟವನ್ನು ಬಿಗಿಯಾಗಿ ಸುತ್ತುಕೊಂಡಿತ್ತು. ಮೇಘ, ಅದ್ವೈತ್, ಬೇಗ ಇಲ್ಲಿಗೆ ಬನ್ನಿ. ಕೃಷ್ಣವೇಣಿಗೆ ಆ ಕ್ಷಣ ಮುದ್ದಾದ ಮಕ್ಕಳನ್ನು ತನ್ನ ಸಹಾಯಕ್ಕಾಗಿ ತಕ್ಷಣವೇ ಕರೆದ್ಲು.
ತನ್ನ ಸಣ್ಣ ಮಕ್ಕಳ ಮುಖ ನೋಡಿದ ಮೇಲಾದರೂ ವಿಷ್ಣುವರ್ಧನ್ ತನ್ನ ಗೆರೆ ದಾಟುವುದಿಲ್ಲ ಅಂತ ಅವಳು ಆಶಿಸಿದ್ಲು. ಸರಿ ಅಕ್ಕ. ಆ ಮಕ್ಕಳು ಅಡುಗೆ ಮನೆಯ ಕಡೆಗೆ ಓಡಿ ಬರುವ ಹೆಜ್ಜೆ ಸದ್ದು ಕೇಳಿಸ್ತು. ಮೇಘ, ಅದ್ವೈತ್, ವಿಷ್ಣುವರ್ಧನ್ ಅತ್ಯಂತ ಗಂಭೀರ ಹಾಗೂ ಕಠಿಣ ಧ್ವನಿಯಲ್ಲಿ ಆದೇಶಿಸಿದ್ದ. ತಮ್ಮ ತಂದೆ ತಮ್ಮ ಪೂರ್ಣ ಹೆಸರುಗಳನ್ನು ಹಿಡಿದು ಆ ಬೇಕರ ಧ್ವನಿಯಲ್ಲಿ ಕರೆದದ್ದನ್ನು ಕೇಳಿ ಮಕ್ಕಳಿಬ್ಬರು ಆಫೀಸ್ ತಲುಪಿದಂತೆ ತತ್ತರಿಸಿ ನಿಂತುಬಿಟ್ರು. ಅಪ್ಪ ಹೀಗೆ ಕರೆದ್ರೆ ಪರಿಸ್ಥಿತಿ ತೀವ್ರ ಹದಗೆಟ್ಟಿದೆ ಅಂತ ಮುಗ್ಧರು ತಿಳಿದಿತ್ತು. ಹೀಗಾಗಿ ಅಡುಗೆ ಮನೆಯೊಳಗೆ ಪ್ರವೇಶಿಸಲು ಅವರಿಗೆ ಎಳ್ಳಷ್ಟು ಧೈರ್ಯ ಬರಲೇ ಇಲ್ಲ. ಹೊರಗಿನ ಆ ತೀವ್ರ ಮೌನ ಕೃಷ್ಣವೇಣಿಯನ್ನ ಮತ್ತಷ್ಟು ಎದುರಿಸಿತು. ಅವಳು ಅವನ ಸಾಮೀಪ್ಯದಿಂದ ತಪ್ಪಿಸ್ಕೊಳ್ಳೋಕೆ ಮೆಲ್ಲನೆ ಧ್ವನಿ ತಗ್ಗಿಸಿ ಮಾತಾಡಲು ಪ್ರಯತ್ನಿಸಿದ್ಲು. ಮಿಸ್ಟರ್ ವಿಷ್ಣುವರ್ಧನ್, ನಿಮ್ಮ ಹಣ, ಅಧಿಕಾರಕ್ಕೆ, ರೂಪಕ್ಕೆ ಬಯಸಿದ ಯಾವುದೇ ಸುಂದರ ಹೆಂಗಸರು ನಿಮಗೆ ಸಿಗ್ತಾರೆ. ಹಾಗಿರುವಾಗ ಈ ಸಾಧಾರಣ ಉದ್ಯೋಗಿ ಬಡ ಹೆಣ್ಣಿನ ಮೇಲೆ ನನ್ನನ್ನು ಯಾಕೆ ಹೀಗೆ ತೊಂದರೆಗೊಳಿಸ್ತಾ ಇದ್ದೀರಿ? ನಾನು ಅತ್ಯಂತ ಸಾಮಾನ್ಯ ಬಡ ಹುಡುಗಿ. ವಿಷ್ಣುವರ್ಧನ ಧ್ವನಿಯ ತೀವ್ರ ಆಸೆಯಿಂದ ಮುಚ್ಚೋಗಿತ್ತು. ಹೌದು, ನಾನು ಬಯಸುವ ಜಗತ್ತಿನ ಯಾವುದೇ ಮಹಿಳೆಯನ್ನ ನನ್ನವಳನ್ನಾಗಿ ಮಾಡಿಕೊಳ್ಬಹುದು. ಆದರೆ ನನಗೆ ಬೇಕಾಗಿರುವುದು ಕೇವಲ ನೀನು, ನೀನು ಮಾತ್ರ. ಅವನು ಅವಳ ಕಿವಿಯ ಬಳಿ ಅತ್ಯಂತ ಹತ್ತಿರ ಬಂದು ತೀಕ್ಷ್ಣವಾಗಿ ಪಿಸುಗುಟ್ಟಿದ್ದ. ಪ್ರೀತಿ ಮುಂದಿನ ಬಾಗಿಲಿನಿಂದ ಬರುತ್ತದೆ ಎಂದು ಜಗತ್ತು ಹೇಳ್ತದೆ ಕೃಷ್ಣವೇಣಿ. ಆದರೆ ಬುದ್ಧಿವಂತಿಕೆ ಇಂದಿನ ಬಾಗಿಲಿಂದ ಹೊರ ಹೋಗ್ತದೆ. ಇಂದು ನಾನು ಅದಕ್ಕೆ ಸ್ಪಷ್ಟ ಉದಾಹರಣೆ. ನೀನು ನನ್ನನ್ನು ಹೀಗೆ ಎಷ್ಟು ಕಾಲ ನೂಕಿ ದೂರ ಹಿಡ್ತೀಯೋ ನನಗೂ ನೋಡಬೇಕು. ಅವನ ಬೆಚ್ಚಗಿನ ತೀವ್ರ ಉಸಿರು ಅವಳ ಕೆನ್ನೆಗೆ ತಾಕ್ತಿದ್ದ ಹಾಗೆ ಕೃಷ್ಣವೇಣಿಯ ಮುಖ ಸಂಪೂರ್ಣವಾಗಿ ಕೆಂಪಗಾಯಿತು. ಸರಿಯಾಗಿ ಅದೇ ಕ್ಷಣದಲ್ಲಿ ವಿಷ್ಣುವರ್ಧನ್ನ ಕೋಟ್ ಜೇಬ್ನಲ್ಲಿದ್ದ ಫೋನ್ ಗಟ್ಟಿಯಾಗಿ ರಿಂಗಾಯಿತು. ನಿಮ್ಮ ಫೋನ್ ರಿಂಗ್ ಅನಿಸ್ತಿದೆ ಸರ್. ಕೃಷ್ಣವೇಣಿ ನಿಟ್ಟುಸಿರು ಬಿಡುತ್ತಾ ಸಮಾಧಾನದಿಂದ ಹೇಳಿದ್ಲು. ತನಗೆ ಸಿಕ್ಕ ಅತ್ಯುತ್ತಮ ತಪ್ಪಿಸಿಕೊಳ್ಳುವ ಧೈರ್ಯ ದಾರಿ ಇದೆ ಎಂದುಕೊಂಡು ಅವಳು ಅವನ ಗಮನವನ್ನು ಬೇರೆಡೆಗೆ ತಿರುಗಿಸಿದ ಕ್ಷಣದಲ್ಲೇ ವಿಷ್ಣುವರ್ಧನನ್ನ ಬಲವಾಗಿ ದೂರ ತಳ್ಳಿ ಅಲ್ಲಿಂದ ಹೊರಗೆ ಚಲಿಸೋಕೆ ಪ್ರಯತ್ನಿಸಿದ್ಲು. ಆದರೆ ಆ ಶಕ್ತಿಶಾಲಿ ವ್ಯಕ್ತಿ ಇನ್ನೂ ಅವಳ ತೋಳುಗಳನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದ. ಅವನು ಅವಳ ಮಣಿಕಟ್ಟನ್ನು ಬಿಗಿಯಾಗಿ ಹಿಡಿದು ತನ್ನತ್ತ ಎಳಿತಾನೆ. ಮರುಕ್ಷಣವೇ ಅವಳ ತೆಳ್ಳಗಿನ ಸೂಕ್ಷ್ಮ ದೇಹವು ಅವನ ಬಲವಾದ ಅಪ್ಪುಗೆಯಲ್ಲಿ ಸಂಪೂರ್ಣವಾಗಿ ಸಿಲುಕೊಂಡಿರುತ್ತೆ. ಅವನು ಅವಳ ಹಣೆಯ ಮೇಲೆ, ಅವಳ ಕಣ್ಣುಗಳ ಮೇಲೆ, ಅವಳ ನಯವಾದ ಮೂಗಿನ ತುದಿಯ ಮೇಲೆ ಮತ್ತು ಅಂತಿಮವಾಗಿ ಅವಳ ರಸಭರಿತ ತುಟಿಗಳ ಮೇಲೆ ಮುತ್ತುಗಳ ಸುರಿಮಳೆಗೈದನು. ಅತ್ಯಂತ ನಿಧಾನವಾಗಿ, ಆದರೆ ಒಂದು ರೀತಿಯ ಹುಚ್ಚು ಉತ್ಸಾಹ ಮತ್ತು ತೀವ್ರ ಪ್ರೀತಿಯಿಂದ. ಹೊರಗೆ ಹಾಲ್ನಲ್ಲಿ ಅದ್ವೈತ್ ಮತ್ತು ಮೇಘ ಟಿವಿಯಲ್ಲಿ ಕಾರ್ಟೂನ್ ವೀಕ್ಷಿಸುತ್ತನತ್ತಿದ್ರೆ, ಒಳಗೆ ಅಡುಗೆ ಮನೆಯಲ್ಲಿ ಅವರ ತಂದೆ ತಮ್ಮ ಮೌನ ಪ್ರೀತಿಯಿಂದ ಅವಳನ್ನು ಆವರಿಸಿಕೊಂಡಿದ್ದನು. ಈ ಕಡೆ ಅಂತಹ ಮಹಾನ್ ವ್ಯಕ್ತಿಯ ಕೆಲಸಗಳನ್ನು ಅವಳು ನಿರೀಕ್ಷಿಸೂ ಇರಲಿಲ್ಲ. ಬಿರುಗಾಳಿ ಮತ್ತು ಒಂದೇ ಸಲ ಬೆಂಕಿಯ ಮಳೆ ಸುರಿದ ಹಾಗಿತ್ತು. ವಿಷ್ಣುವರ್ಧನ್ನ ಬೆಚ್ಚಗಿನ ಮೋಹದ ತುಟಿಗಳು ಕೃಷ್ಣವೇಣಿಯ ಕತ್ತಿನ ಕಾಲರ್ ಬೋನ್ನ ಕಡೆಗೆ ಮೆಲ್ಲನೆ ಚಲಿಸಿದವು. ಕೃಷ್ಣವೇಣಿಗೆ ತನ್ನ ಮೆದುಳು ಸ್ಫೋಟಗೊಳ್ಳುವ ಹಂತದಲ್ಲಿದೆ ಅಂತ ಅನ್ನಿಸ್ತು. ಅವಳ ಕಣ್ಣುಗಳಿಂದ ಬಿಸಿ ಕಣ್ಣೀರು ಅನಿಯಂತ್ರಿತವಾಗಿ ಹರಿತು. ಅವಳ ನೆನಪುಗಳು ತಕ್ಷಣವೇ 5 ವರ್ಷಗಳ ಹಿಂದಿನ ರಹಸ್ಯಮಯ ಅವಾಚ್ಯ ರಾತ್ರಿಗಳಿಗೆ ಮರಳಿದವು. ಅದು ಕತ್ತಲಲ್ಲಿ ಅವಳು ಕೇಳುತ್ತಿದ್ದ ಏಕೈಕ ಶಬ್ದವೆಂದರೆ ಆ ಪುರುಷನ ಭಾರವಾದ ಶ್ರಮದಾಯಕ ಉಸಿರಾಟದ ಶಬ್ದ ಮಾತ್ರ. ಮಕ್ಕಳು ಜನಿಸಿದ ನಂತರ ತನಗೆ ಏನೇನು ಸಂಭವಿಸಿದೆ ಎಂಬುದರ ಕೃಷ್ಣವೇಣಿ ನೆನಪಿಸಿಕೊಂಡ್ಳು. ನಿಶಾ ಜೊತೆ ವಿಡಿಯೋ ಕರೆಯಲ್ಲಿ ಮಾತಾಡುವಾಗ ಆ ದೊಡ್ಡ ಬಿಸ್ನೆಸ್ ಟೈಕನ್ ಟಿವಿ ಸುದ್ದಿಗಳನ್ನು ನೋಡಿದ ದಿನಗಳು ಕಣ್ಣೆದುರು ಬಂದವು. ಒಪ್ಪಂದವೇ. ಅವನು ಎಷ್ಟೇ ಪ್ರಭಾವಿ ಉದ್ಯಮಿಯಾಗಿದ್ರೂ ಕೃಷ್ಣವೇಣಿಗೆ ಅದನ್ನು ನಿರಾಕರಿಸುವ ಹಕ್ಕು ಅಂದು ಇರಲಿಲ್ಲ. ಆದರೆ ಈಗ ಅವನು ಅವಳನ್ನು ಹೀಗೆ ಬಲವಂತವಾಗಿ ಚುಂಬಿಸಿದಾಗ ಕೃಷ್ಣವೇಣಿಗೆ ಆ ಗತಕಾಲದ ಘಟನೆಗಳ ಬಗ್ಗೆ ಯೋಚಿಸದೇ ಇರೋಕ್ಕೂ ಸಾಧ್ಯ ಆಗಲಿಲ್ಲ. ತೀವ್ರವಾಗಿ ಭ್ರಮನಿರಾಸನಾಗಿ ವಾಕರಿಕೆ ಅಲೆ ಅವಳನ್ನು ಹೊಡೆದುರುಳಿಸಿತು. ಅವಳ ತಲೆ ಸಂಪೂರ್ಣವಾಗಿ ತಿರುಗಿದಂತೂ ಕೂಡ ಆಯಿತು. ಅವಳ ಆಂತರಿಕ ತಲ್ಲಣ ಹಾಗೂ ಗೊಂದಲವನ್ನು ವಿಷ್ಣುವರ್ಧನ್ ಗ್ರಹಿಸಬಲ್ಲವನಾಗಿದ್ದ. ಅವನು ತನ್ನ ಒಂದು ಬಲವಾದ ಕೈಯಿಂದ ಅವಳ ಮುಖವನ್ನು ಹಿಡಿದು ನಿಧಾನವಾಗಿ ಅವಳ ತಲೆಯನ್ನು ಮೇಲಕ್ಕೆತ್ತಾನೆ. ಅವಳ ಕಣ್ಣುಗಳಲ್ಲಿದ್ದ ಆಳವಾದ ತೀವ್ರ ಭಾವನೆಗಳ ನೋಟ ಅವಳನ್ನೇ ದಿಟ್ಟಿಸ್ತಾ ಇದ್ದ. ಏನು ಯೋಚಿಸ್ತಿದ್ಯಾ ಕೃಷ್ಣವೇಣಿ? ಯಾಕೆ ಹೀಗೆ ಕಣ್ಣೀರನ್ನು ಹಾಕ್ತಾ ಇದೆಯಾ? ಏನಾಯಿತು? ಅವನ ಧ್ವನಿಯಲ್ಲಿ ಕಳವಳ, ಆಧಿಪತ್ಯ ಎರಡೂ ಕೂಡ ಒಂದು ಕ್ಷಣ ಸಮ್ಮಿಶ್ರಣಗೊಂಡಿದೆ ಅಂತ ಅನ್ನಿಸ್ತು. ಅವನ ಆ ಗಂಭೀರ ಧ್ವನಿ ಕೇಳಿ ಕೃಷ್ಣವೇಣಿ ಆಘಾತ ಹಾಗೂ ಕಣ್ಣೀರಿನಿಂದ ಅವನತ್ತ ನೋಡಿದ್ಲು. ವಿಷ್ಣುವರ್ಧನ್ ಅವಳಿಗೆ ಅತ್ಯಂತ ಎತ್ತರ ಹಾಗೂ ಶಕ್ತಿಶಾಲಿಯಾಗಿ ಕಾಣಿಸ್ತಿದ್ದ.
ಮನೆಯಲ್ಲಿ ಸಾಮಾನ್ಯ ಚಪ್ಪಲಿ ಧರಿಸಿದ್ರಿಂದ ಅವರಿಬ್ಬರ ನಡುವಿನ ಎತ್ತರದಲ್ಲಿ ಅಪಾರ ವ್ಯತ್ಯಾಸ ಕೂಡ ಇತ್ತು. ಅವನು ಕೆಳಗ್ಬಾಗಿ ಅವಳನ್ನ ನೋಡಿದಾಗ ಬೇಟೆಗಾರನೊಬ್ಬ ಬೆದರಿಸಿದಂತಹ ಒಂದು ಪುಟ್ಟ ಮೊಲವನ್ನ ನೋಡುತ್ತಿರುವಂತೆ ಭಾಸವಾಗ್ತಾ ಇತ್ತು. ನೀನು ಹೊರಗಿನಿಂದ ಅತ್ಯಂತ ಮುಗ್ಧ ರೂಪದರ್ಶಿಯಂತೆ ಕಾಣ್ತೀಯ ಕೃಷ್ಣವೇಣಿ, ಆದರೆ ವಾಸ್ತವದಲ್ಲಿ ನೀನು ಕುರಿವೇಷ ಧರಿಸಿದ ತೀವ್ರ ಚಾಣಾಕ್ಷ ತೋಳ ಅಂತ ನಾನು ಭಾವಿಸಿದ್ದೆ. ವಿಷ್ಣುವರ್ಧನ್ನ ಆ ಮಾತುಗಳನ್ನು ಕೇಳಿ ಕೃಷ್ಣವೇಣಿ ತನ್ನ ಕಣ್ಣೀರನ್ನು ತಡೆದುಕೊಳ್ಳಲು ತೀವ್ರವಾಗಿ ಯತ್ನಿಸ್ತಿದ್ಲು. ತನ್ನ ಅಸಹಾಯಕ ದೌರ್ಬಲ್ಯದ ಕ್ಷಣವನ್ನು ಈ ಶಕ್ತಿಶಾಲಿ ವ್ಯಕ್ತಿ ಎಂದಿಗೂ ನೋಡಬಾರದು ಅಂತ ಅವಳು ಬಯಸಿದ್ಲು. ಅದರ ಹೃದಯ ತೀವ್ರವಾಗಿ ನೋಯ್ತಿರುವಾಗ ಮತ್ತೆ ಕಣ್ಣೀರು ಕೆನ್ನೆಯ ಮೇಲೆ ಧುಮುಕ್ತಿರುವಾಗ ಅವಳು ತನ್ನ ದುಃಖವನ್ನು ಹೇಗೆ ತಾನೇ ತಡೆದು ಇಟ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಹೇಳಿ. ಅವಳು ತನ್ನ ದುಃಖವನ್ನು ಹತೋಟಿಯಲ್ಲಿಡಬಲ್ಲಳು. ಭಾವನೆಗಳು ಎಂದಿಗೂ ತರ್ಕಕ್ಕೆ ಬಗ್ಗುವುದಿಲ್ಲವಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಬಣ್ಣಿಸಲಾಗದ ಅನೇಕ ಘಟನೆಗಳು ಸಂಭವಿಸ್ತವೆ. ಕೃಷ್ಣವೇಣಿಯ ಜೀವನದಲ್ಲೂ ಒಳ್ಳೆಯದು, ಕೆಟ್ಟದ್ದು ಮತ್ತು ಯಾರೊಂದಿಗೂ ಹಂಚಿಕೊಳ್ಳಲಾಗದ ರಹಸ್ಯಗಳೆಲ್ಲವೂ ಕೂಡ ಇದ್ವು. 5 ವರ್ಷಗಳ ಹಿಂದಿನ ಆ ಭಯಾನಕ ರಾತ್ರಿಯ ಸಮಯ ಅವಳು ಅನುಭವಿಸಿದ ಅತ್ಯಂತ ಅಳಿಸಲಾಗದಂತಹ ಕಪ್ಪು ಚುಕ್ಕೆಯಾಗಿತ್ತು. ಈಗ ವಿಷ್ಣುವರ್ಧನ್ನ ಈ ಅನಿರೀಕ್ಷಿತ ಆಕರ್ಷಕ ಮುತ್ತುಗಳು ಅವಳಿಗೆ ಆ ಗತಕಾಲದ ಅಹಿತಕರ ನೆನಪುಗಳನ್ನು ಮತ್ತೆ ಬಡಿದೆಬ್ಬಿಸುವಂತಿದ್ವು. ಅವನು ಚುಂಬನವನ್ನು ಮುರಿದ ನಂತರ ಆಡಿದ ಆ ಕಠಿಣ ಮಾತುಗಳು ಅವಳ ಹೊರಗಿನ ಧೈರ್ಯದ ಮುಖವಾಡವನ್ನು ಕ್ಷಣಾರ್ಧದಲ್ಲಿ ಧೂಳೀಪಟ ಮಾಡ್ತಾನೆ. ಅವಳ ಮನಸ್ಸು ಹೊರಗೆ ಕಲ್ಲಿನಂತೆ ಗಟ್ಟಿಯಾಗಿ ಕಾಣಿಸಿದ್ರೂ ವಾಸ್ತವದಲ್ಲಿ ಅದು ಗಾಜಿನಂತೆ ಅತ್ಯಂತ ಸೂಕ್ಷ್ಮ ಮತ್ತು ದುರ್ಬಲವಾಗಿತ್ತು. ಕೃಷ್ಣವೇಣಿ ಅಕ್ಕ, ಅದ್ವೈತ್ ಕೊನೆಗೂ ಧೈರ್ಯ ಮಾಡಿ ಅಡುಗೆ ಮನೆಯ ಒಳಗೆ ಹೆಜ್ಜೆ ಇಟ್ಟ. ಅವನ ಮುಗ್ಧ ಕಣ್ಣುಗಳು ಅಡುಗೆ ಮನೆಯ ಕಿರಿದಾದ ಮೂಲೆಯಲ್ಲಿ ವಿಚಿತ್ರ ಭಂಗಿಯಲ್ಲಿ ನಿಂತಿದ್ದ ಇಬ್ಬರು ವಯಸ್ಕರತ್ತ ನೋಡಿದ್ವು. ಸಣ್ಣ ಹುಡುಗನು ನೋಡ್ತಿದ್ದ ಹಾಗೆ ಕೃಷ್ಣವೇಣಿ ಕಷ್ಟಪಟ್ಟು ತನ್ನ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡು ತಲೆ ತಗ್ಗಿಸ್ತಾಳೆ. ವಿಷ್ಣುವರ್ಧನ್ ಮಾತ್ರ ತನ್ನ ಮಗನತ್ತ ನೋಡಲೇ ಇಲ್ಲ. ಅವನ ಗೌರವರ್ಣದ ಗಂಭೀರ ಪುರುಷತ್ವದ ಮುಖವು ಮುಸುಕಾಗಿತ್ತು. ಕೃಷ್ಣವೇಣಿ ತನ್ನನ್ನೇ ಮನಸ್ಸಿನಲ್ಲಿ ಹೇಗೆ ಚಿತ್ರಿಸಿಕೊಂಡಿದ್ದಾಳೆ ಎಂಬುದು ಅವನಿಗೆ ನಿಧಾನವಾಗಿ ಅರ್ಥ ಆಗ್ತಿತ್ತು. ಅವಳು ಅವನನ್ನು ಕುರಿಯ ಉಡುಪಿನಲ್ಲಿರುವ ತೋಳ ಎಂದು ಕಾಗದದ ಮೇಲೆ ಬರದಂತೆ ಕರೆದಿದ್ಲು. ಅವನು ಕಾಣುವಂತೆ ಒಳ್ಳೆಯವನಲ್ಲ ಅಂತ ಭಾವಿಸಿದ್ಲು. ತಾನು ನಿಜಕ್ಕೂ ಯಾವಾಗ ಇಷ್ಟೊಂದು ಕ್ರೂರ ಹಾಗೂ ಅಧಿಪತಿಯಾದೆ. ಅವನು ತನ್ನ ಎಲ್ಲ ಬಯಕೆ ಮತ್ತು ಗೀಳುಗಳನ್ನು ಬದಿಗಿಡಬಲ್ಲ ಕಠಿಣ ಉದ್ಯಮಿಯಾಗಿದ್ದವನು. ಅದರಲ್ಲಿ ಈ ಮಹಿಳೆಯರ ಮೇಲಿನ ಆಸಕ್ತಿಯೂ ಕೂಡ ಒಂದು ಕಡೆ ಸೇರಿತ್ತು ಕೂಡ. ಅಷ್ಟರಲ್ಲೇ ವಿಷ್ಣುವರ್ಧನ ಫೋನ್ ನಿರಂತರವಾಗಿ ರಿಂಗಣಿಸ್ತಾನೆ ಇತ್ತು. ತಕ್ಷಣವೇ ಕೃಷ್ಣವೇಣಿ ಅವನ ಬಿಗಿ ಅಪ್ಪುಗೆಯಿಂದ ಬಿಡುಗಡೆ ಹೊಂದಿದ್ಲು. ವಿಷ್ಣುವರ್ಧನ್ ಫೋನ್ ಎತ್ಕೊಂಡು ಅವನ ಧ್ವನಿ ಎಷ್ಟು ಕಠಿಣವಾಗಿತ್ತಂದರೆ ಯಾರೋ ಅವನಿಗೆ ₹1,00,00,000 ಸಾಲ ಕೊಟ್ಟು ವಾಪಸ್ ಕೇಳಿದಂತೆ ಗಂಭೀರವಾಗಿ ಕೇಳಿಸ್ತು. ಕೃಷ್ಣವೇಣಿ ಅವನಿಗೆ ತೀರಾ ಹತ್ತಿರದಲ್ಲೇ ನಿಂತಿದ್ದರಿಂದ ಕರೆ ಮಾಡಿದ ಇನ್ನೊಂದು ತುದಿಯಲ್ಲಿದ್ದ ವ್ಯಕ್ತಿಯ ಮೃದುವಾದ ಧ್ವನಿ ಅವಳಿಗೆ ಸ್ಪಷ್ಟವಾಗಿ ಏನೋ ಕೇಳಿಸ್ತಾನೆ ಇತ್ತು. ನೀವು ಏನು ಮಾಡ್ತಾ ಇದ್ದೀರಾ ವಿಷ್ಣುವರ್ಧನ್ ಸರ್? ಆ ಅಪರಿಚಿತ ಮಹಿಳೆಯ ಧ್ವನಿ ಅತ್ಯಂತ ಮೃದುವಾಗಿತ್ತು, ಆದರೆ ಅದರಲ್ಲಿ ಕೊಂಚ ಆತಂಕವೂ ಎದ್ದು ಕಾಣಿಸ್ತಾ ಇತ್ತು. ನಾನು ನಿಮ್ಮ ಪ್ರಮುಖ ಕೆಲಸಕ್ಕೆ ಅಡ್ಡಿಪಡಿಸಿದ್ದೇನೆ. ನಿಮ್ಮ ಧ್ವನಿ ತೀರಾ ಭಯಾನಕವಾಗಿ ಕೇಳಿಸಿದೆ. ವಿಷ್ಣುವರ್ಧನ್ನ ವರ್ತನೆ, ಮುಖದ ಭಾವನೆ ಕಲ್ಲಿನಂತೆ ಕಠಿಣವಾದವು. ಅದ್ವೈತ್ ತಲೆ ಎತ್ತಿ ಅಪ್ಪನ ಕಡೆ ನೋಡ್ದ. ವಿಷ್ಣುವರ್ಧನ್ ಫೋನ್ನಲ್ಲಿ ಮುಖ ಗಂಟಾಕೊಂಡು ತಣ್ಣಗೆ ಕೇಳ್ದ, ಏನಾಯ್ತು? ವಿಷಯ ಏನು? ಆ ಮಹಿಳೆ? ಓಹ್, ಅದೇನೂ ಅಲ್ಲ ಸರ್. ನೀವು ಕಳೆದ ಬಾರಿ ಇಲ್ಲಿಂದ ತೀರಾ ಆತರದಿಂದ ಹೊರಟು ಹೋಗಿದ್ರಿ. ಹಾಗಾಗಿ ನೀವು ನನಗೆ ಸಿಟಿಗೆ ಬರೋಕೆ ಹೇಳುವುದನ್ನು ಮರೆತಿದ್ರಿ ಅಂತ ಭಾವಿಸಿದ್ದೆ ಅಂತ ಹೇಳ್ತಾ ಇದ್ದಾಳೆ ಆ ವ್ಯಕ್ತಿ. ವಿಷ್ಣುವರ್ಧನ್ ತನ್ನನ್ನು ಆಹ್ವಾನಿಸಲು ಬಯಸ್ತಾ ಇಲ್ಲ ಅನ್ನೋ ಕಟು ಸತ್ಯ ಅವಳಿಗೆ ತಿಳಿದಿತ್ತು. ಆದರೂ ಅವಳು ತನ್ನ ಗೌರವ ಹಾಗೂ ಆತ್ಮಸಾಕ್ಷಿಯನ್ನು ಉಳಿಸ್ಕೊಳ್ಳಲು ಹಾಗೆ ಮಾತನ್ನಿಟ್ಟು ಹೇಳ್ತಾ ಇದ್ಲು. ವಿಷ್ಣುವರ್ಧನ್ ಮಾತ್ರ ಸಂಪೂರ್ಣ ಮೌನವಾಗಿಯೇ ಇದ್ದ. ಅವನ ಧ್ಯಾನ ಹಾಗೂ ತೀವ್ರ ಯೋಚನೆಯೆಲ್ಲ ತನ್ನೆದುರು ತಲೆ ತಗ್ಗಿಸಿ ನಿಂತಿರುವಂಥ ಈ ಹಠಮಾರಿ ಮಹಿಳೆ ಕೃಷ್ಣವೇಣಿಯ ಮೇಲೆ ಮಾತ್ರ ಇತ್ತು. ಫೋನ್ನಲ್ಲಿ ಮಾತಾಡ್ತಾ ಇರುವಂಥ ಆ ಮಹಿಳೆ ಮುಂದುವರಿಸ್ತಾ, ನಾನು ಮುಂಬರುವಂಥ ಸೋಮವಾರ ನಗರಕ್ಕೆ ಬರೋಕೆ ನಿರ್ಧರಿಸಿದ್ದೀರಿ ಸರ್. ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಸ್ವತಃ ವ್ಯವಹಾರವನ್ನು ಪ್ರಾರಂಭಿಸಲು ಯೋಚಿಸ್ತಾ ಇದ್ದೇನೆ. ನನ್ನ ಪೋಷಕರು ಸಹ ಈ ನಿರ್ಧಾರಕ್ಕೆ ಪೂರ್ಣ ಬೆಂಬಲ ನೀಡ್ತಾ ಇದ್ದಾರೆ. ಹಾಗಾಗಿ ನನಗೆ ತುಂಬ ಆತ್ಮವಿಶ್ವಾಸವಿದೆ. ನಾನು ಅಲ್ಲಿಗೆ ಬಂದಾಗ ವ್ಯವಹಾರದ ಬಗ್ಗೆ ನೀವು ನನಗೆ ಕೆಲವು ಮಹತ್ವದ ಸಲಹೆಗಳನ್ನು ನೀಡ್ತೀನಿ ಅಂತ ಭಾವಿಸ್ತೀನಿ. ವಿಷ್ಣುವರ್ಧನ್ ಸರ್, ಈ ಕ್ಷೇತ್ರದಲ್ಲಿ ಹಿರಿಯರಾದ ನೀವು ನನಗೆ ಖಂಡಿತ ಸಹಾಯ ಮಾಡಬೇಕು ಅಂತ ಹೇಳ್ತಾಳೆ. ಕೃಷ್ಣವೇಣಿಗೆ ಈಗ ಫೋನಲ್ಲಿ ಮಾತಾಡ್ತಿರೋದು ಯಾರು ಎಂಬುದು ಸ್ಪಷ್ಟವಾಗಿ ತಿಳಿದು ಹೋಯಿತು.
ಅದು ಕಂಪನಿಯ ನಿರ್ದೇಶಕರಾದಂತಹ ಶರ್ಮಾ ಅವರ ಮುದ್ದಿನ ಮಗಳು. ಕಳೆದ ಬಾರಿ ವಿದೇಶಿ ಪ್ರವಾಸದ ವೇಳೆ ಭೇಟಿಯಾಗಿದ್ದ ಅದೇ ಉನ್ನತ ಕುಟುಂಬದ ಹುಡುಗಿ ಇರಬೇಕು ಅಂತ ನನಗನ್ಸುತ್ತೆ. ನೀವು ಇಲ್ಲಿಗೆ ಬಂದಾಗ ಆ ಬಗ್ಗೆ ಮಾತಾಡೋಣ ಅಂತ ತಣ್ಣಗೆ ಹೇಳಿದ ವಿಷ್ಣುವರ್ಧನ್ ತಕ್ಷಣವೇ ಫೋನ್ ಕಟ್ ಮಾಡಿ ಇಟ್ಟುಬಿಡ್ತಾನೆ. ಅದ್ವೈತ್ ಇನ್ನೂ ಅಡುಗೆ ಮನೆಯ ಬಾಗಿಲ ಬಳಿಯೇ ನಿಂತಿದ್ದ. ಅವನ ತಂದೆಯ ತೀಕ್ಷ್ಣವಾದ ತಣ್ಣನೆಯ ನೋಟವನ್ನು ಇದ್ದಕ್ಕಿದ್ದಂತೆ ಆ ಸಣ್ಣ ಹುಡುಗನ ಭಯದಿಂದ ಒಂದು ಪ್ರಕಾಶಮಾನವಾದ ಕಣ್ಣುಗಳು ಕೂಡ ಭೇಟಿಯಾದವು. ಆ ತೀಕ್ಷ್ಣ ನೋಟ ಆ ಹುಡುಗನ ಸಣ್ಣ ದೇಹವನ್ನು ಒಂದು ಕ್ಷಣ ನಡುಗುವಂತೆ ಮಾಡಿತ್ತು. ಮೇಘ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು ಅಂಜಿಕೆಯಿಂದ ಒಳಗಿಣುಕಿ ನೋಡ್ತಾ ಇದ್ಲು. ಒಳಗೆ ಹೋಗೋಕೆ ಅವಳಿಗೆ ಹೆದರಿಕೆಯಾಗ್ತಾ ಇತ್ತು. ಅಪ್ಪ ಕೃಷ್ಣವೇಣಿ ಅಕ್ಕನನ್ನು ಗದರಿಸಿ ಅಳುವಂತೆ ಮಾಡಿದ್ದಾನೆ. ನಮ್ಮ ಅಪ್ಪ ನಿಜಕ್ಕೂ ತುಂಬ ಕ್ರೂರಿ ಅಂತ ಆ ಸಣ್ಣ ಮಗು ಮನಸ್ಸಿನಲ್ಲೇ ಅಂದುಕೊಂಡ್ಳು. ಮೇಘ ತನ್ನ ತಂದೆ ಮತ್ತು ಕೃಷ್ಣವೇಣಿ ಅಕ್ಕನ ನಡುವೆ ಏನಾಯಿತು ಅಂತ ಹೇಳಿ ಯೋಚಿಸುತ್ತಿರುವಾಗಲೇ ಅವಳ ತಂದೆ ಇದ್ದಕ್ಕಿದ್ದಂತೆ ತನ್ನ ಬಲಿಷ್ಠವಾದ ದೊಡ್ಡ ತೋಳುಗಳಿಂದ ಅವಳನ್ನು ಮೇಲಕ್ಕೆತ್ತುತ್ತಾನೆ. ಮರುಕ್ಷಣವೇ ಅವಳು ತನ್ನ ತಂದೆಯ ದೃಢವಾದ ಒಂದು ಅಪ್ಪುಗೆಯಲ್ಲಿದ್ಲು. ಅವನು ಅವಳನ್ನು ಹಿಡಿದುಕೊಂಡೇ ಬಾಗಿಲಿನತ್ತ ಗಂಭೀರವಾಗಿ ಕರೆದೊಯ್ತಾನೆ. ಅಣ್ಣ. ಮೇಘ ಭೀತಿಯಿಂದ ಮತ್ತೆ ತನ್ನ ಅಣ್ಣನನ್ನು ಕರೆದ್ಲು. ಅದ್ವೈತ್ ಕೃಷ್ಣವೇಣಿ ಅಕ್ಕನ ಕಡೆಗೆ ನೋಡ್ತಾನೆ. ಅವಳು ಇನ್ನೂ ಅಡುಗೆ ಮನೆಯಲ್ಲಿ ತಲೆ ತಗ್ಗಿಸ್ಕೊಂಡೇನೆ ತನ್ನನ್ನು ನೋಡ್ತಾನೆ ಇರಲಿಲ್ಲ. ನಂತರ ಬಾಗಿಲ ಬಳಿ ತೀವ್ರ ಕೋಪದಿಂದ ಶೂಗಳನ್ನು ಹಾಕಿಕೊಳ್ತಿದ್ದಂತಹ ತನ್ನ ಅಧಿಪತಿ ತಂದೆಯನ್ನು ಕೂಡ ನೋಡ್ತಾನೆ. ಆ ಪುಟ್ಟ ಹೃದಯ ಭಯದಿಂದ ಬಡಬಡ ಅಂತ ಬಡಿತಾ ಇತ್ತು. ಆದರೆ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ತನ್ನ ಒಂದು ತಂದೆಯೊಂದಿಗೆ ಮೌನವಾಗಿಯೇ ಹೋಗುವುದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಆಪ್ಷನ್ ದಾರಿ ಇರಲೇ ಇಲ್ಲ. ನಾನು ಮತ್ತೆ ನಿನ್ನನ್ನು ನೋಡೋಕ್ಕೆ ಖಂಡಿತ ಬರ್ತೀನಿ ಕೃಷ್ಣವೇಣಿ ಅಕ್ಕ ಅಂತ ಅವನು ಮನಸ್ಸಿನಲ್ಲೇ ಪ್ರೀತಿಯಿಂದ ಅಭಯ ನೀಡ್ತಾನೆ. ವಿಷ್ಣುವರ್ಧನ್ ಬಾಗಿಲಲ್ಲಿ ತನ್ನ ಬೂಟುಗಳನ್ನು ಹಾಕ್ಕೊಳ್ತಿದ್ದಾನೆ. ಆದರೆ ತನ್ನ ಮಗಳಿಗೆ ಶೂ ಹಾಕಲು ಸಹಾಯ ಮಾಡಲಿಲ್ಲ. ಬದಲಾಗಿ ಅವನು ಬಾಗಿಲನ್ನು ತೆರೆದು ಮಗಳನ್ನು ತನ್ನ ತೋಳುಗಳಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡೇನೆ ಹೊರಟು ಹೋಗ್ತಾನೆ. ಅದ್ವೈತ್ ಕೂಡ ಆತುರದಿಂದ ತನ್ನ ಬೂಟುಗಳನ್ನು ಹಾಕ್ಕೊಂಡು ಅವರ ಹಿಂಬದಿಯಲ್ಲೇ ಅವರನ್ನು ಹಿಂಬಾಲಿಸಿಕೊಂಡು ಪಟ್ಟನೆ ಓಡ್ತಾನೆ. ಸ್ವಲ್ಪ ಹೊತ್ತಿನಲ್ಲೇ ಆ ಅಪಾರ್ಟ್ಮೆಂಟ್ ಪ್ರದೇಶದ ಪ್ರವೇಶ ದ್ವಾರದ ಬಳಿ ಅವರಿಬ್ಬರು ಮಕ್ಕಳು ಮತ್ತು ವಿಷ್ಣುವರ್ಧನ್ ತಮ್ಮ ಕಪ್ಪು ಬಣ್ಣದ ರೇಂಜ್ ರೋವರ್ ಕಾರ್ನಲ್ಲಿ ಕುಳಿತುಕೊಳ್ತಿದ್ರು. ಕಾರ್ನಲ್ಲಿ ಕುಳಿತ ನಂತರವೇ ಅದ್ವೈತ್ ಸ್ಟೇರಿಂಗ್ ಹಿಡಿದಿದ್ದ ತಂದೆಯ ಕಡೆ ದಿಟ್ಟಿಸಿ ನೋಡ್ತಾನೆ. ನೀವು ಇಂದು ಅತ್ಯಂತ ಕೆಟ್ಟ ಕೆಲಸ ಮಾಡಿದ್ದೀರಿ ಅಪ್ಪ ಅಂತ ರೋಷದಿಂದ ಗುಣಗ್ತಾನೆ. ಮೇಘ ಕಾರಿನ ಹಿಂದಿನ ಸೀಟ್ನಲ್ಲಿ ಭಯದಿಂದ ಮುದುಡಿಕೊಂಡೇ ಕುಳಿತು ತನ್ನ ಮುದ್ದಾದ ತುಟಿಗಳನ್ನು ಬಿಗಿಯಾಗಿ ಹಿಡಿದುಕೊಂಡೇ ಇದ್ಲು. ಅವಳಿಗಂತೂ ತೀವ್ರ ಬೇಸರ ಆಗಿದೆ ಅನ್ನೋದು ಮಾತ್ರ ತುಂಬ ಚೆನ್ನಾಗಿ ಗೊತ್ತಾಗ್ತಿತ್ತು. ವಿಷ್ಣುವರ್ಧನ್ ಸೈಲೆಂಟ್ ಆಗಿ ಕಾರನ್ನು ಸ್ಟಾರ್ಟ್ ಮಾಡ್ದ. ಅವನ ತೀಕ್ಷ್ಣ ನೋಟ ಮಂಜುಗಡ್ಡೆಯಷ್ಟೇ ತಣ್ಣಗಿತ್ತು. ಅವನು ಮರುಮಾತನ್ನೇ ಆಡಲಿಲ್ಲ. ಈ ಕ್ಷಣದಲ್ಲಿ ಆ ತಂದೆ ಮತ್ತು ಮಗ ಇಬ್ಬರ ಮುಖದಲ್ಲೂ ಒಂದು ರೀತಿಯ ಕಠಿಣ ಭಾವನೆಗಳು ಕೂಡ ಇದ್ವು. ಅತ್ತ ಅಪಾರ್ಟ್ಮೆಂಟ್ನಲ್ಲಿ ವಿಷ್ಣುವರ್ಧನ್ ಹೊರಟು ಹೋದ ಕೆಲವೇ ನಿಮಿಷಗಳಲ್ಲಿ ನಿಶಾ ಕೃಷ್ಣವೇಣಿಗೆ ಕರೆ ಕೂಡ ಮಾಡ್ತಾಳೆ. ಇನ್ನು ಮುಂದುವರೆದ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರೀತಿಯನ್ನು ಸಪೋರ್ಟನ್ನು ದಯವಿಟ್ಟು ನೀಡೋದನ್ನು ಮರಿಬೇಡಿ.